ಅಕ್ರಮ ಮಸೀದಿ ಕಾಮಗಾರಿ ವಿರುದ್ಧ ಸಿಡಿದೆದ್ದ ಮುತಾಲಿಕ್. ಮಸೀದಿ ತೆರವಿಗೆ ಮುತಾಲಿಕ್ ಡಿಸಿಗೆ ಮನವಿ. ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ಸಿನ ನೀತಿ ಏನಿದೆಯಲ್ಲ, ಇದು ಅನಾಹುತಕ್ಕೆ ತಗೊಂಡು ಹೋಗ್ತಾ ಇದೆ. ನಿಮ್ಮ ಮನೆ ಒಳಗೆ ಕಟ್ಕೊಳ್ರಿ ಕಾಂಗ್ರೆಸ್ನವರೇ, ನಿಮ್ಮ ಮನೆ ಒಳಗೆ ನಿಮ್ಮ ಮನೆ ಮುಂದೆ ಮಸೀದಿ ಕಟ್ಕೊಳ್ರಿ ನೀವು. ಇದು ಆಟ ನಡೆಯಂಗಿಲ್ಲ. ಇನ್ನು ಮೇಲೆ ಈ ಚಿತ್ರದುರ್ಗವನ್ನು ಶಾಂತ ರೀತಿ ಇದ್ದಂಥ ಚಿತ್ರದುರ್ಗವನ್ನು ನೀವು ಬೆಂಕಿ ಹಚ್ತಾ ಇದ್ದೀರಿ. ಹಿಂದೂ ಸಂಘಟನೆಯ ಫೈರ್ ಬ್ಯಾಂಡ್ ಹಿಂದುತ್ವಕ್ಕೆ ಧಕ್ಕೆ ಆದಲ್ಲಿ ಕಂಡುಬರುವ ಏಕೈಕ ವ್ಯಕ್ತಿ ಅಂದ್ರೆ ಅದು ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಣ್ರಿ. ಇದೀಗ ಅಕ್ರಮ ಮಸೀದಿ ವಿರುದ್ಧ ಮುತಾಲಿಕ್ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಸೊ ಆಲ್ರೆಡಿ 2 ಇದಾವೆ ಅಲ್ಲಿ, 35 ಜನ ಇರೋದು. ಇವರು ನಮಾಜ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ಅಂತನ್ನುವಂಥದ್ದು ಅವ್ರು ಯೋಚನೆ ಮಾಡಬೇಕು, ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದನೂ ಯೋಚನೆ ಮಾಡಬೇಕು, ಸೌಹಾರ್ದದ ದೃಷ್ಟಿಯಿಂದನೂ ಯೋಚನೆ ಮಾಡಬೇಕು. ಚಿತ್ರದುರ್ಗದ ಸಾದಿಕ್ ನಗರದಲ್ಲಿ ಅಕ್ರಮ ಮಸೀದಿ ನಿರ್ಮಾಣ ಕಾರ್ಯ ಜೋರಾಗೇ ನಡೆಯುತ್ತಿದೆ. ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಅದನ್ನ ನಿಲ್ಲಿಸಬೇಕೆಂದು ಕಾರ್ಯಕರ್ತರೊಂದಿಗೆ ಬಂದ ಮುತಾಲಿಕ್ ಡಿಸಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ಆಲ್ರೆಡಿ ಆ ನಗರಸಭೆಯಲ್ಲೂ ಕೂಡ ರಿಜಿಸ್ಟರ್ ಆದಂಥ ಇದದು, ಅದಕ್ಕೆ ಸಾದಿಕ್ ನಗರ್ ಅಂತ ಹೇಳಿ ಆಲ್ರೆಡಿ ತಮ್ಮೆಲ್ಲ ಲೆಟರ್ಗಳಲ್ಲೂ ಕೂಡ ಸಾದಿಕ್ ನಗರ್ ಅಂತಲೇ ಬರ್ತಾ ಇದೆ. ಅದು ಶ್ರೀಕೃಷ್ಣ ಬಡಾವಣೆ ಅಂತನ್ನುವಂಥದ್ದು ಇದೆ. ಇದನ್ನು ಕೂಡ ಬೋರ್ಡು ಕೂಡ ಮಾಡಬೇಕು, ಮತ್ತು ಅಧಿಕೃತವಾಗಿ ನಿಮ್ಮೆಲ್ಲ ಲೆಟರ್ಗಳಲ್ಲಿ ಶ್ರೀಕೃಷ್ಣ ಬಡಾವಣೆ ಅಂತಲೇ ಬರಬೇಕು. ಸೊ ಅದನ್ನು ಸರ್ ದಯವಿಟ್ಟು ಪ್ಲೀಸ್ ಅದನ್ನು ಇಮಿಡಿಯೇಟ್ ಬಿಲ್ಡಿಂಗ್ ಅಂತೂ ಈಗ ಆಗ್ತಾ ಇರುವಂಥ ಪ್ರಕ್ರಿಯೆ ಅಂತೂ ನಿಲ್ಲಬೇಕು ಅನ್ನುವಂಥದ್ದು ಹೇಳಿ. ಮಸೀದಿ ಬೇಡ ಅನ್ನೋದಕ್ಕೂ ಒಂದು ಕಾರಣವಿದೆ. ಚಿತ್ರದುರ್ಗದ 35ನೇ ವಾರ್ಡ್ ಶ್ರೀಕೃಷ್ಣ ನಗರ ಅದು. ಇಲ್ಲಿ 500ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳಿವೆ. ಚಿತ್ರದುರ್ಗಕ್ಕೆ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿ ಸಾದಿಕ್ ನಗರದ ಅಕ್ರಮ ಮಸೀದಿ ಕಾಮಗಾರಿ ವಿರುದ್ಧ ಮುತಾಲಿಕ್ ಗರಂ ಆದ್ರು. ಮಸೀದಿ ತೆರವಿಗೆ ಮುತಾಲಿಕ್ ಡಿಸಿಗೆ ಮನವಿ ಮಾಡಿ ಪ್ರಮೋದ್ ಮುತಾಲಿಕ್ ಪತ್ರಿಕಾಗೋಷ್ಠಿ ನಡೆಸಿದ್ರು. 35ನೇ ವಾರ್ಡು, ಆ ವಾರ್ಡ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಹಿಂದೂಗಳಿದ್ದಾರೆ, 30 ಮನೆ ಮಾತ್ರ ಮುಸ್ಲಿಮರಿದ್ದಾರೆ. ಸೊ ಅಲ್ಲಿ ಅನಧಿಕೃತವಾದಂಥ ಅತಿಕ್ರಮಣ ಮಾಡಿ ನಿಯಮ ಕಾನೂನ ಮುರಿದು ಮಸೀದಿಯನ್ನು ಕಟ್ತಾ ಇದ್ದಾರೆ. ಸೊ ಅದು ಕಟ್ಟಬಾರದು, ಕಾನೂನು ಬಾಹಿರ ಅಂತನ್ನುವಂಥದ್ದು ಎಲ್ಲ ರೀತಿಯ ಅಲ್ಲಿಯ ಸ್ಥಳೀಯ ಬಡಾವಣೆಯವರು, ಬೇರೆ ಬೇರೆ ಸಂಘಟನೆಯವರು ಕೊಟ್ಟರೂ ಕೂಡ ನಿರಂತರವಾಗಿ ಕಟ್ಟಡ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಒಂದು ಪತ್ರಕ ಹೊರಡಿಸಿದ್ದಾರೆ, ಆದರೂ ನಿಲ್ಲಿಸಿಲ್ಲ. ಬರೇ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ, ಅವರು ಜಿಲ್ಲಾ ದಂಡಾಧಿಕಾರಿ ಅವರು. ಸೊ ಜಿಲ್ಲಾ ದಂಡಾಧಿಕಾರಿಯವರ ಆಜ್ಞೆಯನ್ನು ಮೀರ್ತಾರೆ ಅಂದರೆ ಕಂಟೆಂಪ್ಟ್ ಆಗತ್ತೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದಾಗತ್ತೆ, ಅವರನ್ನು ಒಳಗೆ ಹಾಕ್ಬೇಕು ನಾನು ಹೇಳೋದು. ಡಿಸಿ ಆದೇಶ ಮೀರಿ ಅಲ್ಲಿ ಕಟ್ಟುತ್ತಿರುವುದು ಆದೇಶ ಉಲ್ಲಂಘನೆ. ಸಾದಿಕ್ ನಗರ ಅಂತ ಮಾಡಿದ್ದಾರೆ, ಕೂಡಲೇ ಕಟ್ಟಡ ಕೆಡವಿ ಹಾಕಬೇಕು, ಅವರನ್ನ ಜೈಲ್ಗೆ ಹಾಕಬೇಕು. ಡಿಸಿ ಆದೇಶಕ್ಕೆ ಕಿಮ್ಮತ್ತಿಲ್ಲವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೇಲಾಧಿಕಾರಿಗಳ ಒತ್ತಡವೋ ಅಂತ ಪ್ರಶ್ನೆ ಮಾಡಿದ್ರು. 500 ಮೀಟರ್ ಅಂತರದಲ್ಲಿ 2 ಮಸೀದಿ ಇವೆ, 30 ಕುಟುಂಬಗಳ ಕಡೆಗೆ 2 ಮಸೀದಿ ಬೇಕಾ? ಅಲ್ಲಿ ಹಿಂದೂ ಜಾತ್ರೆ, ಉತ್ಸವ, ವಾದ್ಯ ಹೋದ್ರೆ ತೊಂದರೆ ಕೊಡ್ತಾರೆ. ಮಸೀದಿ ಪ್ರಾರ್ಥನಾ ಮಂದಿರವೋ ತೊಂದರೆ ಕೊಡುವ ಕಟ್ಟಡವೋ ಸ್ಪಷ್ಟಪಡಿಸಬೇಕೆಂದು ಮುಸ್ಲಿಂ ಮುಖಂಡರಿಗೆ ಹೇಳಿದ್ದಾರೆ. ಡಿಸಿ ತಹಶೀಲ್ದಾರ್ ಆದೇಶ ಉಲ್ಲಂಘನೆಯನ್ನ ನಾವು ಒಪ್ಪಲ್ಲ. ಮಸೀದಿಯನ್ನ ನಿಮ್ಮ ಮನೆಗಳಲ್ಲಿ ಕಟ್ಟಿಕೊಳ್ಳಿ, ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಜಿಲ್ಲಾ ಉಸ್ತುವಾರಿ ಡಿ ಸುಧಾಕರ್ ವಿರುದ್ಧವೂ ಪ್ರಮೋದ್ ಮುತಾಲಿಕ್ ಗುಡುಗಿದ್ದಾರೆ. ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ಸಿನ ನೀತಿ ಏನಿದೆಯಲ್ಲ, ಇದು ಅನಾಹುತಕ್ಕೆ ತಗೊಂಡು ಹೋಗ್ತಾ ಇದೆ. ನಿಮ್ಮ ಮನೆ ಒಳಗೆ ಕಟ್ಕೊಳ್ರಿ ಕಾಂಗ್ರೆಸ್ನವರೇ, ನಿಮ್ಮ ಮನೆ ಒಳಗೆ ನಿಮ್ಮ ಮನೆ ಮುಂದೆ ಮಸೀದಿ ಕಟ್ಕೊಳ್ರಿ ನೀವು. ಇಲ್ಲಿ ಸಾರ್ವಜನಿಕ ತೊಂದರೆ ಕೊಡುವಂಥದ್ದು ಯಾಕೆ ಮಾಡ್ತಾ ಇದ್ದಾರೆ? ನಿಮಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಏನು ಬೇಕಾದ್ ಮಾಡೋದಾ? ಇದು ಆಟ ನಡೆಯಂಗಿಲ್ಲ. ಇದು ಆಟ ನಡೆಯಂಗಿಲ್ಲ. ಇನ್ನು ಮೇಲೆ ಈ ಚಿತ್ರದುರ್ಗವನ್ನು ಶಾಂತ ರೀತಿ ಇದ್ದಂಥ ಚಿತ್ರದುರ್ಗವನ್ನು ನೀವು ಬೆಂಕಿ ಹಚ್ತಾ ಇದ್ದೀರಿ, ನೀವು ಗಲಭೆಗೆ ತೊಂದರೆ ಆಗ್ತಾ ಇದ್ದಾರೆ ಅಂತನ್ನುವಂಥದ್ದು ಕಾಂಗ್ರೆಸ್ನವರಿಗೆ ನಾನು ಹೇಳ್ತಾನೆ, ಉಸ್ತುವಾರಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಮನವಿ ಕೊಟ್ಟಿದ್ದಾರೆ.
ಅದು ಸಾದಿಕ್ ನಗರ ಅಲ್ಲ, ಶ್ರೀಕೃಷ್ಣ ಬಡಾವಣೆ. ಅವರು ನಾಳೆ ಅದನ್ನ ಪಾಕಿಸ್ತಾನ ಅಂತ ಕರೆದ್ರೆ ಒಪ್ಪಿಕೊಳ್ಳುತ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕ್ರಿಸ್ಮಸ್ ಹಬ್ಬಕ್ಕೆ ಕಾನ್ವೆಂಟ್ 10 ದಿನ ರಜೆ ಕೊಡ್ತಾರೆ, ಅದೇ ಹಿಂದೂಗಳ ಹಬ್ಬಕ್ಕೆ ರಜೆ ಇಲ್ಲ ಅಂತಾರೆ. ಕಾನ್ವೆಂಟ್ ವಿರುದ್ಧ ಕೂಡ ಧರಣಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಮಾಡುತ್ತಿರುವ ಅನಾಹುತಕ್ಕೆ ನಾವು ಬಲಿಯಾಗ್ತಿದ್ದೀವಿ. ಇದೇ ಕೊನೆ ಎಚ್ಚರಿಕೆ, ಇನ್ನು ಮುಂದೆ ಇದೆಲ್ಲ ನಡೆಯಲಾರದೆಂದು ಮುತಾಲಿಕ್ ಗುಡುಗಿದ್ದಾರೆ. ಮುತಾಲಿಕ್ ಮನವಿಗೆ ಸಮ್ಮತಿಸಿ ಕಟ್ಟಡ ಕಾರ್ಯ ಸರ್ಕಾರ ನಿಲ್ಲಿಸುತ್ತಾ ಇಲ್ವಾ ಅನ್ನೋದು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗಲಿದೆ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಡಿಸೆಂಬರ್ 25 ಅಧಿಕೃತವಾಗಿ ಸರ್ಕಾರದ ರಜೆ ಘೋಷಣೆಯನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ 10 ದಿನ ರಜಾ ಕೊಡ್ತಾರೆ. 10 ದಿನ ಕ್ರಿಸ್ಮಸ್ಗೆ ಹಿಂದೂಗಳು ಏನು ಮಾಡೋದಿದೆ? ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ 99% ಹಿಂದೂ ವಿದ್ಯಾರ್ಥಿಗಳೇ ಇರ್ತಾರೆ, ಹಿಂದೂ ಟೀಚರ್ಸ್ ಇರ್ತಾರೆ, ಹಿಂದೂ ಸಿಬ್ಬಂದಿಗಳಿರ್ತಾರೆ. 1% ಮಾತ್ರ ಇರುವಂಥ ಕ್ರಿಶ್ಚಿಯನ್ರು ನೀವು ನಿಮ್ಮ ಆಡಳಿತದ ಇದರಲ್ಲಿ ನಮ್ಮ ಮೇಲೆ ಹೇರ್ತಾರೆ. ನೀವು ನಿಮ್ಮ ಕ್ರಿಸ್ಮಸ್ ನೀವು ಆಚರಣೆ ಮಾಡಿ, ಆದರೆ ನಾವು ನಮ್ಮ ಮಕ್ಕಳಿಗೆ ನೀವು ಶಿಕ್ಷಣವನ್ನು ಹೊರತುಪಡಿಸಿ ನಮ್ಮ ಮಕ್ಕಳ ಮೇಲೆ ಕ್ರಿಶ್ಚಿಯನ್ರ ಈ ಕ್ರಿಸ್ಮಸ್ ಹೇರುವಂಥ ಪ್ರಯತ್ನ ಯಾಕೆ? ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.